ಹಾಯ್ ಹಲೋ ವೀಕ್ಷಕರೇ, ಲಿಟ್ವಿಕ್ ಕ್ರಾಫ್ಟ್ ಕ್ರಿಯೇಷನ್ ಚಾನೆಲ್ಗೆ ಸ್ವಾಗತ. ಈ ರೀತಿ 2 ಎಳೆಯ ಸನ್ಮಾನದ ಮಣಿಹಾರ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲಾ ವಿಡಿಯೋನ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಏನೇನ್ ವಸ್ತು ಬೇಕಂತ ನೋಡೋಣ. ಅದೇ ರೀತಿ ಹಾಕೋದು ಹೇಗೆ ಅಂತಾನು ಹೇಳ್ಕೊಡ್ತೀನಿ, ಬನ್ನಿ. ವಸ್ತು ವಿರಂಡಾ ಬೀಡ್ಸ್ ಅಂತ ಈ ರೀತಿ ಉದ್ದ ಬೀಡ್ಸ್, ಇದು ಉದ್ದ ಇರುತ್ತೆ. ಗೋಲ್ಡ್ ಬೀಡ್, ಪ್ಲೇಟ್, ಮೀಡಿಯಂ ಸೈಜ್ ಬಾಲ್, ಸಣ್ಣ ಬಾಲ್, ರಿಂಗು, ಉಲ್ಲನ್ನು, ಪೈಪು, ತಂತಿ, ಲೇಸು, ಗಮ್ಮು, ಪ್ಯಾಕಿಂಗ್ ಮಾಡಕ್ಕೆ ಪ್ಯಾಕಿಂಗ್ ಕವರ್. 2 ಎಳೆ ದಾರಗೆ ಒಂದು ಬೀಡನ್ನು ಹಾಕೊಂಡು, ಈಗ 4 ಎಳೆ ದಾರನು ಹೀಗೆ ಸೂಜಿಗೆ ಸಿಗಿಸ್ಕೊಂಡಿದೀನಿ. ಇದಕ್ಕೆ ಒಂದು ಹುಲ್ಲನ್ನು, ಒಂದು ರಿಂಗ್ ಬೀಡ್, ಒಂದು ಸಣ್ಣ ಸೈಜಿನ ಬಾಲ್, ಮತ್ತೆ ಒಂದು ರಿಂಗ್ ಬೀಡ್, ಒಂದು ಪ್ಲೇಟ್, ಮೀಡಿಯಂ ಸೈಜ್ ಬಾಲ್, ಮತ್ತೆ ಒಂದು ಪ್ಲೇಟ್, ಒಂದು ರಿಂಗ್ ಬೀಡ್, ಮತ್ತೆ ಸಣ್ಣ ಸೈಜ್ ಬಾಲ್, ಒಂದು ರಿಂಗ್ ಬೀಡ್. ಈ ರೀತಿ ಹಾಕಿದ್ಮೇಲೆ ಇದನ್ನ ಎರಡೆರಡು ಎಳೆಯನ್ನ ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ. ಸಪ್ರೇಟ್ ಮಾಡ್ಕೊಂಡು ಇದರಲ್ಲಿ 1 ಎಳೆ ತಗೊಂಡು ಸೂಜಿಗೆ ಹಾಕೊಬೇಕಾಗುತ್ತೆ. ಈಗ 4 ಗೋಲ್ಡ್ ಬೀಡು ಮತ್ತೆ 8 ವೈಟ್ ಬೀಡ್ ಹಾಕೊಬೇಕು. ಒಂದು ವೈಟ್ ಬೀಡು, ಒಂದು ಗೋಲ್ಡ್ ಬೀಡು. ಅದೇ ರೀತಿ 8 ಬೀಡನ್ನು ಹಾಕೊಳ್ಳಿ. ಎಂಟು ಬೀಡ್ ಹಾಕಿದ್ಮೇಲೆ ಎಂಟು ಬೀಡ್ ಹಾಕಿದ್ಮೇಲೆ 4 ಗೋಲ್ಡ್ ಬೀಡು, 4 ಗೋಲ್ಡ್ ಬೀಡ್ ಆದ್ಮೇಲೆ ಒಂದು ರಿಂಗ್ ಬೀಡು, ಒಂದು ಮೀಡಿಯಂ ಸಣ್ಣ ಸೈಜ್ ಬಾಲ್, ಮತ್ತೆ ಒಂದು ರಿಂಗ್ ಬೀಡು, ಮತ್ತೆ ಒಂದು ಪ್ಲೇಟ್, ಮತ್ತೆ ಒಂದು ಮೀಡಿಯಂ ಸೈಜ್ ಬಾಲ್, ಒಂದು ಪ್ಲೇಟ್, ಮತ್ತೆ ಒಂದು ರಿಂಗ್, ಒಂದು ಸಣ್ಣ ಬಾಲ್, ಮತ್ತೆ ಒಂದು ರಿಂಗ್ ಬೀಡ್ ಹಾಕಿದ್ಮೇಲೆ 4 ಗೋಲ್ಡ್ ಬೀಡು, 4 ಗೋಲ್ಡ್ ಬೀಡ್ ಆದ್ಮೇಲೆ ವೈಟ್ ಬೀಡ್, ಒಂದು ಗೋಲ್ಡ್ ಬೀಡು. ಅದೇ ರೀತಿ 8 ವೈಟ್ ಬೀಡ್ ಬರಬೇಕು. ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಎಂಟು ವೈಟ್ ಬೀಡ್ ಆದ್ಮೇಲೆ 4 ಗೋಲ್ಡ್ ಬೀಡು, ಮತ್ತೆ ರಿಂಗ್ ಬೀಡ್, ಒಂದು ಸಣ್ಣ ಸೈಜಿನ ಬಾಲು, ಮತ್ತೆ ಒಂದು ರಿಂಗ್ ಬೀಡು, ಮತ್ತೆ ಒಂದು ಪ್ಲೇಟ್, ಒಂದು ಮೀಡಿಯಂ ಸೈಜ್ ಬಾಲು, ಒಂದು ಪ್ಲೇಟ್, ಒಂದು ರಿಂಗ್ ಹಾಕಿದ್ಮೇಲೆ ಒಂದು ಸಣ್ಣ ಸೈಜ್ ಬಾಲು. ಈಗ ದಾರ ತಕ್ಕೊಂಬಿಡ್ಬೇಕು. ಮತ್ತೆ ಇನ್ನೊಂದು ಎಳೆ ದಾರ ಇತ್ತಲ್ಲ, ಅದಕ್ಕೆ ಸೂಜಿಗೆ ಏರ್ಸ್ಕೊಂಡು 4 ಗೋಲ್ಡ್ ಬೀಡು. ಈಗ ಈ ರೀತಿ 8 ಬೀಡ್ ಹಾಕಿದ್ವಲ್ಲ, ಅದೇ ರೀತಿನೇ ಇಲ್ಲೂ ಸಹ ಅದೇ ತರ ಹಾಕೊಬೇಕಾಗತ್ತೆ. ಒಂದು ಗೋಲ್ಡ್ ಬೀಡು, ಒಂದು ವೈಟ್ ಬೀಡು, ಅದೇ ರೀತಿ 8 ಬೀಡನ್ನು ಹಾಕೊಬೇಕು. ಎಂಟು ವೈಟ್ ಬೀಡ್ ಆದ್ಮೇಲೆ 4 ಗೋಲ್ಡ್ ಬೀಡು,
ಗೋಲ್ಡ್ ಬೀಡ್ ಹಾಕಿದ್ಮೇಲೆ ಇಲ್ಲಿ ರಿಂಗ್ ಬೀಡ್ ಹಾಕಿದ್ವಲ್ಲ ಬಾಲ್ ಹತ್ರ, ಆ ಕೆಳ ಹೋಲ್ ಇರುತ್ತೆ ರಿಂಗಿಂದ, ಅದೇ ರೀತಿ ಹೀಗೆ ಹಾಕೋಬೇಕಾಗತ್ತೆ. ಈ ರೀತಿ ಏರಿಸಿದ್ಮೇಲೆ ಮತ್ತೆ ಇಲ್ಲಿ 4 ಗೋಲ್ಡ್ ಬೀಡು, 8 ವೈಟ್ ಬೀಡ್ ಬರಂಗೆ ಹಾಕೋಬೇಕಾಗತ್ತೆ. ಎಂಟು ಬೀಡ್ ಹಾಕಿದ್ಮೇಲೆ ಮತ್ತೆ ಇಲ್ಲಿ ಪೈಪಿಂದ ಇಲ್ಲಿ ರಿಂಗ್ ಹೋಲ್ ಇರುತ್ತಲ್ಲ ಅಲ್ಲಿಂದನೇ ಸೂಜಿಗೆ ಹಾಕಬೇಕಾಗತ್ತೆ. ನೋಡಿ 2 ಎಳೆದು ಒಂದ್ ಸೈಡ್ ಇಂದ ಆಗಿದೆ. ಅದೇ ರೀತಿ ಇಲ್ಲಿ ಹೇಗೆ ಹಾಕಿರ್ತೀವೋ ಅದೇ ರೀತಿ ಇಲ್ಲೂ ಸಹ ಹಾಕೋಬೇಕಾಗತ್ತೆ. ನೋಡಿ 2 ಸೈಡ್ ಇಂದು ಹಾಕೊಂಡಿದೀನಿ. ಈಗ ಇದಕ್ಕೆ ಪೈಪ್ ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ನೋಡಿ ಈ ಸೈಜಿನ ಪೈಪ್ ಅನ್ನು ಕಟ್ ಮಾಡ್ಕೊಬೇಕು. ಈ ಪೈಪ್ ಎಷ್ಟು ಉದ್ದ ಇದೆಯೋ ಅದೇ ಸೈಜಿಗೆ ತಂತಿಯನ್ನು ಕಟ್ ಮಾಡ್ಕೊಬೇಕು. ಈಗ ಈ ತಂತಿ ಇರುತ್ತಲ್ಲ ಈ ಎಡ್ಜ್ ಅಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡಿ, ಈ ಪೈಪ್ ಇರುತ್ತಲ್ವಾ ಈ ಪೈಪ್ ಹೋಲಿಂದಾನೇ ಈ ರೀತಿ ಹಾಕ್ತಾ ಹೋಗ್ಬೇಕು. ಹಾಕಿ ಈ ರೀತಿ ಇಟ್ಕೊಂಡು ಪುಷ್ ಮಾಡಿದ್ರೆ ಸಾಕು, ಹೊರಗಡೆ ಬರುತ್ತೆ. ಈಗ ಈ ಫೋಲ್ಡಿಂಗ್ ಮಾಡಿದ್ವಲ್ಲ ಆ ತಂತಿನ ಈ ರೀತಿ ಫೋಲ್ಡಿಂಗ್ ಮಾಡಿ ಬಿಡ್ಬೇಕು. ಈ ಸೈಡ್ ಇರುತ್ತಲ್ವಾ ಈ ಸೈಡು ಅದೇ ರೀತಿನೇ ಈ ಫೋಲ್ಡಿಂಗ್ ಮಾಡಿ ಬಿಡ್ಬೇಕು. ಈಗ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ರೀತಿ ಕಾಲಲ್ಲಿ ಹಿಂಗ್ ಇಟ್ಕೊಬೇಕು. ಕಾಲಲ್ಲಿ ಇಟ್ಕೊಂಡು ಈ ಹಾರ ಇರುತ್ತಲ್ವಾ ಈ ಹಾರನ ಈ ತಂತಿಗೆ ಕಟ್ಟಬೇಕಾಗತ್ತೆ. ಸೆರ್ಗಂಟ್ ಹಾಕೊಳ್ಳಿ. ಈ ರೀತಿ ಕಟ್ಟದ್ಮೇಲೆ ಈ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ತೆಗೆದ್ಮೇಲೆ ಈ ತಂತಿ ಇರುತ್ತಲ್ವಾ ಈ ತಂತಿನ ಈ ರೀತಿ ಫೋಲ್ಡಿಂಗ್ ಹಿಂಗೆ ಎಳೆದು ಈಗ ಬಿಟ್ರೆ ಸಾಕು, ಬಾಲ್ ಹೋಗಿ ಈ ಪೈಪ್ ಒಳಗೆ ಈಗ ಕುತ್ಕೊಳ್ಳುತ್ತೆ. ಈಗ ಈ ಸೈಡು ಅದೇ ರೀತಿನೇ ದಾರ ಕಟ್ಕೋಬೇಕು. ಈ ಎಕ್ಸ್ಟ್ರಾ ಇರೋ ದಾರನು ಕಟ್ ಮಾಡಿ ಈಗ ಪೈಪಿಗೆ ಒಳಗೆ ಹಿಂಗೆ ಎಳೆದು ಬಿಟ್ರೆ ಸಾಕು, ಈಗ ಹೋಗಿ ಕುತ್ಕೊಬಿಡುತ್ತೆ. ಈಗ ಇದಕ್ಕೆ ಲೇಸ್ ಹಾಕೋದು ಹೇಗಂತ ತೋರಿಸ್ಕೊಡ್ತೀನಿ. ಲೇಸು ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಕಟ್ ಮಾಡಿ ತಗೊಬೇಕಾಗುತ್ತೆ. ಈಗ ಇಲ್ಲಿ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಗಮ್ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಈ ರೀತಿ ಸುತ್ತಬೇಕಾಗುತ್ತೆ. ಸ್ವಲ್ಪ ಕ್ರಾಸ್ ಆಗಿ ಲೇಸ್ ಸುತ್ಕೊಳ್ಳಿ. ಹಿಂಗೆ ನೋಡಿ ಈ ರೀತಿ ಕ್ರಾಸ್ ಆಗಿ ಸುತ್ತಬೇಕಾಗುತ್ತೆ ಪೈಪಿಗೆ. ಪೈಪ್ ಕಾಣಿಸಿಲ್ದಂಗೆ ಲೇಸ್ ಅನ್ನು ಹಾಕ್ಬೇಕಾಗುತ್ತೆ. ನೋಡಿ ಈ ರೀತಿ ಸುತ್ತದ್ಮೇಲೆ ಈ ಎಕ್ಸ್ಟ್ರಾ ಲೇಸ್ನ ಕಟ್ ಮಾಡಿ ತೆಗೆದ್ಬಿಡ್ರಿ. ಇದಕ್ಕೆ ಸ್ವಲ್ಪ ಗಮ್ ಹಾಕಿ ಅಂಟಿಸಿ. ನೋಡಿದ್ರಲ್ಲ, ಸನ್ಮಾನದ ಮಣಿಹಾರ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ. ಬೆಲ್ಲೈಕನ್ ಒತ್ತಿದ್ರೆ ನಾವು ಬಿಡುವ ಎಲ್ಲಾ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.